ವಿಕ್ರಮಾದಿತ್ಯ ಹಾಗೂ ಬೇತಾಳ ಮುಂದಿನ ಪ್ರಸಂಗಕ್ಕೆ ಸ್ವಾಗತ. ಪ್ರಸಂಗ 15. ಕೀರ್ತಿಸೇನನ ಕತೆ. ರಾಜನು ಮತ್ತೆ ಮರವನ್ನೇರಿ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಮೌನವಾಗಿ ಮುನಿಯು ಇರುವಲ್ಲಿಗೆ ಹೊರಟನು. ಆಗ ಶವದಲ್ಲಿದ್ದ ಬೇತಾಳವು ರಾಜನ ಮೌನವ್ರತವನ್ನು ಮುರಿಯಲು ಹೀಗೆ ಹೇಳಿತು. ಅವಂತಿ ಪಠ್ಯವನ್ನು ಕೀರ್ತಿಸೇನನೆಂಬ ರಾಜನು ಆಳುತ್ತಿದ್ದನು. ಆ ರಾಜ್ಯದಲ್ಲಿ ಲಕ್ಷ್ಮೀಕಾಂತ ಎಂಬ ಒಬ್ಬ ವೈಶ್ಯನಿದ್ದನು. ಅವನು ಕುಬೇರನನ್ನೂ ಮೀರಿಸುವಂತಹ ಐಶ್ವರ್ಯವಂತವನಾಗಿದ್ದನು. ಅವನಿಗೆ ವಸಂತಸೇನೆ ಎಂಬ ಒಬ್ಬಳು ಮಗಳಿದ್ದಳು. ಅವಳು ಅತ್ಯಂತ ಚೆಲುವೆಯಾಗಿದ್ದಳು. ಅವಳು ಯುಕ್ತ ವಯಸ್ಸಿಗೆ ಬರಲು ವೈಶ್ಯನು ಅವಳ ಮದುವೆ ಮಾಡಬೇಕೆಂದು ಬಯಸಿ ರಾಜ ಕೀರ್ತಿಸೇನನ ಬಳಿಗೆ ಹೋದನು. ರಾಜ ಆ ವೇಶ್ಯೆಯನ್ನು ಯೋಗ್ಯ ರೀತಿಯಲ್ಲಿ ಉಪಚರಿಸಿ ಬಂದ ಕಾರಣವೇನೆಂದು ಕೇಳಿದನು. ವೇಶ್ಯನು, ಪ್ರಭು, ನನಗೆ ಅತ್ಯಂತ ಸುಂದರಿಯಾದ ಒಬ್ಬಳು ಮಗಳಿರುವಳು. ಅವಳ ಹೆಸರು ವಸಂತಸೇನೆ. ಅವಳಿಗೆ ತಕ್ಕ ವರ ತಾವೇ ಎಂದು ತೀರ್ಮಾನಿಸಿ ನಿಮ್ಮ ಬಳಿ ಬಂದಿದ್ದೇನೆ. ದಯವಿಟ್ಟು ಅವಳನ್ನು ವರಿಸಿ ನನ್ನ ಕನ್ಯಾಸೆರೆಯನ್ನು ಬಿಡಿಸಿ ಎಂದು ಹೇಳಿದನು. ರಾಜನು ಕೂಡಲೇ ಅರಮನೆಯ ಜ್ಯೋತಿಷ್ಯರನ್ನು ವಸಂತಸೇನೆಯ ಮನೆಗೆ ಕಳುಹಿಸಿ ಅವಳ ಮುಖಲಕ್ಷಣ ಹಾಗೂ ಜಾತಕ ಫಲಗಳನ್ನು ತಿಳಿದುಕೊಂಡು ಬರಲು ಹೇಳಿದನು. ಆ ಜ್ಯೋತಿಷ್ಯರು ರಾಜನ ಅಪ್ಪಣೆಯಂತೆ ವಸಂತಸೇನೆಯ ಮನೆಗೆ ಹೋಗಿ ಅವಳನ್ನು ನೋಡಿದರು. ಅವಳು ನಿಜವಾಗಿಯೂ ಅಪ್ರತಿಮ ಸೌಂದರ್ಯವತಿಯಾಗಿದ್ದಳು. ಅವಳ ಮುಖದಲ್ಲಿ ಲಕ್ಷ್ಮೀ ಕಳೆ ತಾಂಡವವಾಡುತ್ತಿತ್ತು. ಅವಳ ಜಾತಕ ಫಲಗಳು ಉತ್ತಮವಾಗಿದ್ದವು. ಆದರೆ ಆ ಜ್ಯೋತಿಷ್ಯ ಶಾಸ್ತ್ರಜ್ಞರು ವೈಶ್ಯನ ಬಳಿ, ನಿಮ್ಮ ಮಗಳ ಜಾತಕ ಫಲ ಅಷ್ಟು ಚೆನ್ನಾಗಿಲ್ಲ, ಅವಳನ್ನು ಮದುವೆಯಾದರೆ ರಾಜನ ಪ್ರಾಣಕ್ಕೆ ಆಪತ್ತು ಬರುತ್ತದೆ, ಆದುದರಿಂದ ನೀವು ಬೇರೆ ಕಡೆ ಸಂಬಂಧವನ್ನು ನೋಡಿಕೊಳ್ಳಿ ಎಂದು ಹೇಳಿದನು. ಅವಳಂತಹ ಸುಂದರಿಯನ್ನು ರಾಜನು ಮದುವೆಯಾದರೆ ರಾಜನು ರಾಜ್ಯವನ್ನು ಮರೆತು ಸದಾ ಅವಳ ಸಂಘದಲ್ಲಿ ಮೈಮರೆಯುತ್ತಾನೆ ಎಂದು ಆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹಾಗೆ ಸುಳ್ಳು ಹೇಳಿದ್ದರು. ಕೆಲವು ದಿನಗಳ ನಂತರ ವೈಶ್ಯನು ತನ್ನ ಮಗಳನ್ನು ಆ ರಾಜ್ಯದ ಸೇನಾಧಿಪತಿಯಾದ ಪ್ರತಾಪಸಿಂಹನಿಗೆ ಕೊಟ್ಟು ಮದುವೆ ಮಾಡಿದನು. ವಸಂತಸೇನೆ ಪ್ರತಾಪಸಿಂಹನೊಂದಿಗೆ ಆನಂದದಿಂದ ಸಂಸಾರ ಮಾಡಿಕೊಂಡು ಇರತೊಡಗಿದಳು. ಹೀಗಿರಲು ವಸಂತಕಾಲವೂ ಬಂದಿತು. ಆ ರಾಜ್ಯದಲ್ಲಿ ಪ್ರತಿ ವರ್ಷವೂ ವಸಂತೋತ್ಸವವನ್ನು ಬಹಳ ವೈಭವದಿಂದ ಮಾಡುತ್ತಿದ್ದರು. ಆ ವರ್ಷವೂ ರಾಜ ರಾಜಧಾನಿಯಲ್ಲಿ ವೈಭವದ ವಸಂತೋತ್ಸವವನ್ನು ಏರ್ಪಡಿಸಿದನು. ರಾಜಬೀದಿಯನ್ನು ತಳಿರು ತೋರಣಗಳಿಂದ ಅಲಂಕರಿಸಿದ್ದರು. ಜನರು ಸಂತೋಷದಿಂದ ನೃತ್ಯ ಗೀತೆಯಲ್ಲಿ ಮೈಮರೆತಿದ್ದರು. ಊರಿನ ದೇವರುಗಳ ಮೆರವಣಿಗೆಗಳೂ ಹೊರಟವು. ಬಾಣ ಬಿರುಸುಗಳನ್ನು ಬಿಟ್ಟರು. ಎಲ್ಲೆಲ್ಲೂ ಸಂಭ್ರಮವೋ ಸಂಭ್ರಮ. ಆ ಸಮಯದಲ್ಲಿ ರಾಜರಥದಲ್ಲಿ ಕುಳಿತು ನಗರ ಪ್ರದಕ್ಷಿಣೆಗೆಂದು ಹೊರಟನು. ಅವನ ಹಿಂದೆ ಸಾವಿರಾರು ಸೈನಿಕರು ಅಶ್ವಾರೋಹಿಗಳಾಗಿ ಹೋಗುತ್ತಿದ್ದರು. ಆಗ ವಸಂತಸೇನೆ ತನ್ನ ಭವನದ ಉಪ್ಪರಿಗೆಯಲ್ಲಿ ನಿಂತು ಉತ್ಸವವನ್ನು ವೀಕ್ಷಿಸುತ್ತಿದ್ದಳು. ರಾಜ ತಲೆ ಎತ್ತಿ ಅವಳನ್ನು ನೋಡಿದ. ಅಪ್ರತಿಮ ಸೌಂದರ್ಯವತಿಯಾದ ಅವಳ ರೂಪವನ್ನು ಅವನು ಆಕರ್ಷಿಸಿದನು. ಅಪ್ರತಿಮ ಸೌಂದರ್ಯವತಿಯಾದ ಅವಳ ರೂಪ ಅವನನ್ನು ಆಕರ್ಷಿಸಿತು. ಕೆಲವು ಕಾಲ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಯಾರಿವಳು ಎಂದು ಮನದಲ್ಲೇ ಮಂಡಿಗೆ ಮೆಲ್ಲುತ್ತಾ ಅವಳನ್ನು ತನ್ನವಳಾಗಿ ಮಾಡಿಕೊಳ್ಳಬೇಕೆಂದು ಬಯಸಿದನು. ರಥವು ಮುಂದೆ ಮುಂದೆ ಚಲಿಸಿತು. ರಾಜನಿಗೆ ಯಾವುದರ ಪರಿವೇ ಇರಲಿಲ್ಲ. ಅವಳ ಧ್ಯಾನದಲ್ಲೇ ಅರಮನೆಗೆ ಮರಳಿ ಅವಳು ಯಾರೆಂದು ತಿಳಿದುಕೊಂಡು ಬರಲು ಸೇವಕರನ್ನು ಕಳುಹಿಸಿದ. ಅವರು ಅವಳ ಪೂರ್ವಾಪರಗಳನ್ನು ತಿಳಿದುಕೊಂಡು ಬಂದು, ಪ್ರಭು, ಅವಳು ಈ ಊರಿನ ವೇಶ್ಯನ ಮಗಳು. ಅವಳನ್ನು ಹಿಂದೆ ನಿಮಗೆ ಕೊಟ್ಟು ಮದುವೆ ಮಾಡಬೇಕೆಂದು ಬಯಸಿ ವೇಶ್ಯ ನಿಮ್ಮ ಬಳಿಗೆ ಬಂದಿದ್ದನು. ಜ್ಯೋತಿಷ್ಯ ಶಾಸ್ತ್ರಜ್ಞರ ಮಾತನ್ನು ಕೇಳಿ ನೀವು ಅವಳನ್ನು ಮದುವೆಯಾಗಲಿಲ್ಲ. ಈಗ ಅವಳು ನಮ್ಮ ಸೇನಾಧಿಪತಿಗಳ ಪತ್ನಿಯಾಗಿದ್ದಾಳೆ ಎಂದು ತಿಳಿಸಿದರು. ರಾಜ ಜ್ಯೋತಿಷ್ಯ ಶಾಸ್ತ್ರಜ್ಞರನ್ನು ಕರೆಸಿ, ವಸಂತಸೇನೆಯನ್ನು ಇಂದು ನಾನು ನೋಡಿದೆ. ನೀವು ಹೇಳಿದ ಯಾವ ಅವಲಕ್ಷಣವೂ ಅವಳಲ್ಲಿ ಕಾಣಲಿಲ್ಲ. ಅವಳ ಜಾತಕ ಕೆಟ್ಟದಾಗಿದ್ದರೆ ಸೇನಾಧಿಪತಿಗೆ ತೊಂದರೆಯಾಗಬೇಕಿತ್ತು. ನಿಜ ಹೇಳಿ, ಅವಳ ಜಾತಕ ನಿಜವಾಗಿಯೂ ಕೆಟ್ಟಿತ್ತೇ ಎಂದು ಗದರಿದನು. ಜ್ಯೋತಿಷ್ಯ ಶಾಸ್ತ್ರಜ್ಞರು, ನೀವು ಆಕೆಯನ್ನು ಮದುವೆಯಾದರೆ ಅವಳ ಕೈಗೊಂಬೆಯಾಗಿ ರಾಜ್ಯಭಾರವನ್ನು ಮರೆಯುವಿರೆಂದು ಬಗೆದು ಅವಳ ಜಾತಕ ಸರಿಯಿಲ್ಲವೆಂದು ಸುಳ್ಳು ಹೇಳಿದೆವು. ನಮ್ಮನ್ನು ಕ್ಷಮಿಸಿ ಎಂದು ರಾಜನ ಮುಂದೆ ಸತ್ಯವನ್ನು ಹೇಳಿದರು. ರಾಜನು ಅವರ ಮೇಲೆ ಕೋಪಗೊಂಡು ಅವರನ್ನು ಗಡೀಪಾರು ಮಾಡಿದನು. ಆದರೂ ರಾಜನಿಗೆ ಸಮಾಧಾನವಾಗಲಿಲ್ಲ. ಒಂದು ಅನರ್ಘ್ಯ ರತ್ನ ತನ್ನ ಕೈತಪ್ಪಿ ಹೋಯಿತಲ್ಲ ಎಂದು ಚಿಂತಿಸುತ್ತಾ ಹಾಸಿಗೆ ಹಿಡಿದನು. ಆ ವಿಷಯ ರಾಜ್ಯದ ಜನರಿಗೆಲ್ಲ ಗೊತ್ತಾಯಿತು. ಸೇನಾಧಿಪತಿ ಪ್ರತಾಪಸಿಂಹ ರಾಜನ ಬಳಿಗೆ ಬಂದು, ಪ್ರಭು, ನಾನು ನಿಮ್ಮ ಉಪ್ಪು ತಿಂದು ಬದುಕುತ್ತಿರುವವನು. ನನ್ನ ಇಂದಿನ ಉನ್ನತಿಗೆ ತಾವೇ ಕಾರಣರು. ಜ್ಯೋತಿಷ್ಯ ಶಾಸ್ತ್ರಜ್ಞರು ಸುಳ್ಳು ಹೇಳಿದ್ದಲ್ಲಿ ವಸಂತಸೇನೆಯನ್ನು ನೀವೇ ಮದುವೆಯಾಗುತ್ತಿದ್ದೀರಿ. ಈಗಲೂ ಕಾಲ ಮಿಂಚಿಲ್ಲ. ನಿಮಗಾಗಿ ನಾನು ವಸಂತಸೇನೆಯನ್ನು ತ್ಯಾಗ ಮಾಡಲು ತಯಾರಿದ್ದೇನೆ. ನೀವು ಅವಳನ್ನು ಕೈ ಹಿಡಿದು ನೆಮ್ಮದಿಯಿಂದ ರಾಜ್ಯಭಾರವನ್ನು ಮಾಡಿ ಎಂದನು.
ಅದನ್ನು ಕೇಳಿ ಹಾಸಿಗೆ ಹಿಡಿದಿದ್ದ ರಾಜನ ಕಣ್ಣುಗಳಲ್ಲಿ ಕಣ್ಣೀರು ಹುಕ್ಕಿ ಬಂದಿತು. ನಿಧಾನವಾಗಿ, ಪ್ರತಾಪಸಿಂಹ, ನೀನು ರಾಜ್ಯದ ಹಿತವನ್ನು ಬಯಸಿ ಈ ಮಾತನ್ನು ಆಡುತ್ತಿರುವೆ. ಅನ್ಯರ ಹೆಂಡತಿಯನ್ನು ಮದುವೆಯಾಗುವುದು ಅಧರ್ಮ, ಪಾಪ ಕಾರ್ಯ. ಬೇಲಿಯೇ ಇದ್ದು ಹೊಲವನ್ನು ಮೇಯ್ದರೆ ಹೊಲವನ್ನು ರಕ್ಷಿಸುವವರು ಯಾರು? ರಾಜನು ನ್ಯಾಯಧರ್ಮವನ್ನು ಪಾಲಿಸಿದರೆ ಪ್ರಜೆಗಳೂ ಹಾಗೇ ನಡೆದುಕೊಳ್ಳುತ್ತಾರೆ. ಇಲ್ಲದಿದ್ದರೆ ಅವರೂ ರಾಜನಂತೆ ಅನೀತಿ ಅಧರ್ಮಗಳಲ್ಲಿ ತೊಡಗುತ್ತಾರೆ ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟನು. ಕೆಲವೇ ದಿನಗಳಲ್ಲಿ ರಾಜನು ತನ್ನ ಮನೋವ್ಯಾಧಿಯಿಂದ ಮರಣವನ್ನಪ್ಪಿದನು. ಆ ವಾರ್ತೆ ಕೇಳಿದ ಸೇನಾಧಿಪತಿ ನಿರ್ಜನ ಪ್ರದೇಶವೊಂದಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡನು. ಬೇತಾಳ ಕತೆ ಹೇಳುವುದನ್ನು ನಿಲ್ಲಿಸಿತು. ವಿಕ್ರಮಾದಿತ್ಯ ಭೂಪಾಲ, ರಾಜ ಕೀರ್ತಿಸೇನ ಮತ್ತು ಸೇನಾಧಿಪತಿ ಪ್ರತಾಪಸಿಂಹರಲ್ಲಿ ಉತ್ತಮರು ಯಾರು ಎಂದು ಕೇಳಿತು. ವಿಕ್ರಮಾದಿತ್ಯ ತನ್ನ ಮೌನ ವ್ರತವನ್ನು ಮರೆತು, ಬೇತಾಳ, ಪ್ರತಾಪಸಿಂಹ ಕೀರ್ತಿಸೇನ ಮಹಾರಾಜನ ಆಶ್ರಯದಲ್ಲಿ ಇರುವವನು. ಅವನು ತನ್ನ ಪ್ರಭುವಿಗಾಗಿ ಮಾಡಿದ ತ್ಯಾಗ ಅಷ್ಟು ಮಹತ್ತವಾದುದ್ದಲ್ಲ. ತನ್ನ ಉಪ್ಪಿನ ಋಣವನ್ನು ತೀರಿಸುವುದು ಅವನ ಕರ್ತವ್ಯ. ಆದರೆ ರಾಜ ಹಾಗಲ್ಲ. ಅವನು ಮನಸ್ಸು ಮಾಡಿದ್ದರೆ ವಸಂತ ಸೇನೆಯನ್ನು ಹೊಂದಬಹುದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ನ್ಯಾಯಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ. ಆದುದರಿಂದ ರಾಜ ಕೀರ್ತಿಸೇನನೇ ಉತ್ತಮನು ಎಂದು ಹೇಳಿ ಮೌನವನ್ನು ತಾಳಿದನು. ಕೂಡಲೇ ಬೇತಾಳ ಮೇಲಕ್ಕೆ ಹಾರಿ ಮರದಲ್ಲಿ ನೇತಾಡತೊಡಗಿತು. ಮುಂದಿನ ಕಥೆಯನ್ನು ಮುಂದಿನ ಪ್ರಸಂಗದಲ್ಲಿ ಹೇಳುವೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.